ನಮಸ್ಕಾರ ಸ್ನೇಹಿತರೆ, ವಿಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯತೆಯ ಸ್ವಾಗತವನ್ನ ಬಯಸುತ್ತಾ, ಇದೀಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಬಿಕಾಮ್ 5ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಒಳಗಡೆ ಇರುವಂತಹ ಅಕೌಂಟಿಂಗ್ ಫಾರ್ ಲೇಬರ್ ಕಾಸ್ಟಿಂಗ್ ಎಂಬ ವಿಷಯದಲ್ಲಿ ಈಗಾಗಲೇ ನಾವು ಇಂಟ್ರೊಡಕ್ಷನ್ ಮತ್ತು ಟೇಲರ್ಸ್ ವೇಜ್ ಸಿಸ್ಟಮ್ ಅಥವಾ ಟೇಲರ್ಸ್ ಇನ್ಸೆಂಟಿವ್ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಿದೀವಿ. ನೆಕ್ಸ್ಟ್ ಕಂಟೆಂಟ್ ಯಾವುದು ಅಂತಂದ್ರೆ ಮೆರಿಕ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್. ಟೇಲರ್ ಸಿಸ್ಟಮ್ ನಲ್ಲಿ ಯಾವ ರೀತಿಯಾಗಿ ಒಂದು ಡಿಫರೆನ್ಷಿಯಲ್ ಫೀಸ್ ರೇಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಅದರ ನೆಕ್ಸ್ಟ್ ಕಂಟೆಂಟ್ ಅನ್ನ ನಾವು ಮೆರಿಕ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್ ಅಂತ ಹೇಳಿ ನಾವು ಸ್ಟಡಿ ಮಾಡ್ತೀವಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಅಂದ್ರೆ ಟೇಲರ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್ ಅಲ್ಲಿ ನಾವು ಎರಡು ಕ್ಯಾಟಗರೀಸ್ ಅಷ್ಟೇ ನಾವು ನೋಡಿದ್ವಿ. ಒಂದು ಕ್ಯಾಟಗರಿ ಏನಂತಂದ್ರೆ ಲೋ ಫೀಸ್ ರೇಟ್ ಸಿಸ್ಟಮ್, ಸೆಕೆಂಡ್ ಒನ್ ಹೈ ಫೀಸ್ ರೇಟ್ ಸಿಸ್ಟಮ್. ಆದ್ರೆ ಮೆರಿಕ್ಸ್ ಫೀಸ್ ರೇಟ್ ಸಿಸ್ಟಮ್ ಅಲ್ಲಿ ಎಕ್ಸ್ಟೆಂಡೆಡ್ ಆಗಿ ದೇ ಹ್ಯಾವ್ ಗಿವನ್ 3 ರೇಟ್ಸ್ ಆಫ್ ಡಿಫರೆನ್ಸಿಯೇಷನ್ಸ್, ಅಂದ್ರೆ 3 ರೀತಿಯಾದಂತಹ ಫೀಸ್ ರೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಅದು ಫಸ್ಟ್ನೇದಾಗಿ ಇಲ್ಲಿ ನಾವು ಲೋವರ್ ಫೀಸ್ ರೇಟ್ ಅಂತ ಕರಿತೀವಿ, ಅದನ್ನ ನಾವು ಬಿಗಿನರ್ಸ್ ಗೆ ಅಪ್ಲೈ ಮಾಡ್ತೀವಿ. ಮಿಡಲ್ ಫೀಸ್ ರೇಟ್ ಅಂತ ಕರಿತೀವಿ, ಅದನ್ನ ನಾವು ಡೆವಲಪಿಂಗ್ ವರ್ಕರ್ ಗೆ ಅಪ್ಲೈ ಮಾಡಿದ್ರೆ, ಇನ್ನ ಹೈ ಫೀಸ್ ರೇಟ್ ಸಿಸ್ಟಮ್ ಅನ್ನ ಹೈಲಿ ಎಫಿಷಿಯಂಟ್ ವರ್ಕರ್ಸ್ ಗೆ ಅಪ್ಲಿಕೇಬಲ್ ಮಾಡ್ತೀವಿ. ಹಾಗಾದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಫೀಸ್ ರೇಟ್ ಅನ್ನ ನಾವು ಅವರ ಒಂದು ಲೆವೆಲ್ ಆಫ್ ಎಫಿಷಿಯನ್ಸಿ ಮೇಲೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೀವಿ. ಹಾಗಿದ್ರೆ ಆ ಲೆವೆಲ್ ಆಫ್ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರೇಟ್ಸ್ ಅನ್ನ ಅಪ್ಲಿಕೇಬಲ್ ಮಾಡ್ತಾರೆ ಅನ್ನೋದಕ್ಕ ಮೆರಿಕ್ಸ್ ರವರು ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಆ ಟೇಬಲ್ ಒಳಗಡೆ ಲೆವೆಲ್ ಆಫ್ ಎಫಿಷಿಯನ್ಸಿಯನ್ನ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಆ ಲೆವೆಲ್ ಆಫ್ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಏನ್ ರೇಟ್ ಅಪ್ಲಿಕೇಬಲ್ ಆಗ್ತದ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಹಾಗಿದ್ರೆ ಅವರು ಕೊಟ್ಟಂತ ಒಂದು ಟೇಬಲ್ ಅನ್ನ ನಾವಿಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಲೆವೆಲ್ ಆಫ್ ಎಫಿಷಿಯನ್ಸಿ ಮತ್ತು ಆ ಎಫಿಷಿಯನ್ಸಿಗೆ ಯಾವ ರೇಟ್ ಅಪ್ಲಿಕೇಬಲ್ ಆಗ್ತದ ಅನ್ನೋದನ್ನ ನಾವು ಈ ಟೇಬಲ್ ಒಳಗಡೆ ಅಬ್ಸರ್ವ್ ಮಾಡಬಹುದು. ಏನ್ಪಾ ಟೇಬಲ್ ಹೇಳ್ತದ ಅಂತಂದ್ರೆ ಬಿಲೋ 83% ಎಫಿಷಿಯನ್ಸಿ ಇದ್ರೆ ನಾರ್ಮಲ್ ರೇಟ್ ಫೀಸ್ ರೇಟ್ ಅನ್ನ ಕೊಡ್ತೀವಿ. ಹಾಗಿದ್ರೆ ಈ ನಾರ್ಮಲ್ ಫೀಸ್ ರೇಟ್ ಅನ್ನ ಅವರು ಆಕ್ಚುಯಲ್ ಕೊಟ್ಟಿರ್ತಾರ ಪ್ರಾಬ್ಲಮ್ ಅಲ್ಲಿ. ನೆಕ್ಸ್ಟ್ ಅಪ್ ಟು 83% ಟು 100%, ಅಂದ್ರೆ 83% ಗಿಂತ ಜಾಸ್ತಿ 100% ಗಿಂತ ಕಡಿಮೆ ಏನಾದ್ರೂ ಎಫಿಷಿಯನ್ಸಿ ಇದ್ರೆ ನಾವು ನಾರ್ಮಲ್ ಆಕ್ಚುಯಲ್ ರೇಟ್ ಅವ್ರು ಏನ್ ಕೊಟ್ಟಿರ್ತಾರ ಅದರ ಬೇಸ್ ಮೇಲೆ 110% ಅನ್ನ ನಾವು ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಥರ್ಡ್ ಒನ್ ಅಬೌವ್ 100% ಇದ್ರೆ ನಾವು ಅಬೌವ್ 100% ಎಫಿಷಿಯನ್ಸಿ ಇದ್ರೆ 120% ಆಫ್ ದ ಫೀಸ್ ರೇಟ್ ಅನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ 5 ರೂಪೀಸ್ ಏನಾದ್ರೂ ನಾರ್ಮಲ್ ರೇಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವರ ಎಫಿಷಿಯನ್ಸಿ 83% ಗಿಂತ ಕಡಿಮೆ ಇದ್ರೆ ಇದೇ 5 ರೂಪೀಸ್ ಅನ್ನ ಅಪ್ಲೈ ಮಾಡಬೇಕು. ಸಪೋಸ್ ಅವರ ಎಫಿಷಿಯನ್ಸಿ ಅಪ್ ಟು 83% ಟು 100% ಇದ್ರೆ 110% ಆಫ್ ದಿಸ್ ಅಮೌಂಟ್, ಅಂದ್ರೆ 5 ರೂಪೀಸ್ ಮೇಲೆ 110% ಅನ್ನ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅಬೌವ್ 100% ಇದ್ರೆ 120% ಆಫ್ ದ ನಾರ್ಮಲ್ ರೇಟ್ ಅನ್ನ ಅಪ್ಲೈ ಮಾಡ್ಕೊಳ್ಬೇಕು. ಇದು ಮೆರಿಕ್ಸ್ ಅವರು ನಮಗೆ ಕೊಟ್ಟಿರುವಂತಹ ಒಂದು ಲೆವೆಲ್ ಆಫ್ ಎಫಿಷಿಯನ್ಸಿ ಮೇಲೆ ಫೀಸ್ ರೇಟ್ ಅನ್ನ ಅಪ್ಲಿಕೇಬಲ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಒಂದು ಪ್ರೊಸೀಜರ್. ಇದನ್ನೇ ನಾವು ಹೈ ಲೆವೆಲ್ ಎಫಿಷಿಯನ್ಸಿ ವರ್ಕರ್, ಲೋ ಲೆವೆಲ್ ಎಫಿಷಿಯನ್ಸಿ ವರ್ಕರ್ ಮತ್ತೆ ಮಿಡಲ್ ಲೆವೆಲ್ ಎಫಿಷಿಯನ್ಸಿ ವರ್ಕರ್ ಅಂತ ನೋಡ್ತೀವಿ. ಇದನ್ನ ನಾವು ಮೆರಿಕ್ಸ್ ಪ್ಲಾನ್ ಸಿಸ್ಟಮ್ ಒಳಗಡೆ ನೋಡ್ತೀವಿ. ಇದನ್ನ ನಾರ್ಮಲಿ ಪ್ರತಿಯೊಂದು ಇಂಡಸ್ಟ್ರಿ ಒಳಗಡೆ ಕೂಡ ಅಪ್ಲಿಕೇಬಲ್ ಮಾಡ್ತಾ ಹೋಗ್ತಾರ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಲ್ಕುಲೇಷನ್ ಅನ್ನ, ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಾದ್ರೆ, ಈಗ ಆಲ್ರೆಡಿ ಈ ಒಂದು ಬೋರ್ಡ್ ಮೇಲೆ ನಿಮಗೆ ಒಂದು ಪ್ರಾಬ್ಲಮ್ ಅನ್ನ ಬರ್ದಿದ್ದೀವಿ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆನ್ ದ ಬೇಸ್ ಆಫ್ ಮೆರಿಕ್ಸ್ ಡಿಫರೆನ್ಷಿಯಲ್ ಫೀಸ್ ರೇಟ್ ಸಿಸ್ಟಮ್. ಅಂದ್ರೆ ಮೆರಿಕ್ಸ್ ರವರ ಫೀಸ್ ರೇಟ್ ಸಿಸ್ಟಮ್ ಮೇಲೆ ಒಂದು ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮಗೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಾರ್ಮಲ್ ಫೀಸ್ ರೇಟ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ₹10.80. ಸೆಕೆಂಡ್ಲಿ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಟೈಮ್ ಪರ್ ಯೂನಿಟ್ ಈಸ್ ಈಕ್ವಲ್ಸ್ ಟು 1 ಮಿನಿಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನದ ಅಂತಂದ್ರೆ ಔಟ್ಪುಟ್ ಪರ್ ಡೇ, ಅಂದ್ರೆ ಒಂದು ದಿನಕ್ಕೆ ಯಾವ ವರ್ಕರ್ ಎಷ್ಟು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದನ್ನ ಕೊಟ್ಟಿದ್ದಾರೆ. ಅದು ಫಾರ್ ಎ 390 ಯೂನಿಟ್ಸ್, ಫಾರ್ ಬಿ 450 ಯೂನಿಟ್ಸ್, ಫಾರ್ ಸಿ 600 ಯೂನಿಟ್ಸ್. ನೆಕ್ಸ್ಟ್ ಕಂಟೆಂಟ್ ನಮ್ಗೆ ಅಪ್ಗ್ರೇಡ್ ಆಗಿ ಇಲ್ಲಿ ಏನ್ ಎಕ್ಸ್ಟೆಂಡೆಡ್ ಅದ ಅಂತಂದ್ರೆ ವರ್ಕಿಂಗ್ ಅವರ್ ಪರ್ ಡೇ, ಅಂದ್ರೆ ಒಂದು ದಿನಕ್ಕೆ
ಪರ್ ಡೇ 8 hours ವರ್ಕ್ ಅನ್ನ ಮಾಡ್ತಾರ ಅವರು. ಪರ್ ಡೇ 8 hours ಅನ್ನ ವರ್ಕ್ ಮಾಡ್ತಾರ. ಇದ್ರ ಬೇಸ್ ಮೇಲೆ ನಾವೇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಂದ್ರೆ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಹಾಗಿದ್ರೆ ಆ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕಾದ್ರೆ ನಮಗೊಂದು ಪ್ರಾಬ್ಲಮ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಅದಕ್ಕೆ ತಕ್ಕನಾದಂತಹ ಒಂದು ಫಾರ್ಮುಲಾ ಅನ್ನ ಅಪ್ಲಿಕೇಬಲ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ಇದು ಈ ಪ್ರಾಬ್ಲಮ್ ಒಳಗಡೆ ಇರೋದು. ಹಾಗಿದ್ರೆ ಏನ್ ಅದ ಏನ್ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ. ಫಸ್ಟ್ ನಮ್ಗೆ ಪರ್ ಡೇ ಅಂದ್ರೆ ಆಕ್ಚುಯಲ್ ಔಟ್ಪುಟ್ ಅನ್ನ ಕೊಟ್ಟಿದಾರ. ನಮಗವರು ಆಕ್ಚುಯಲ್ ಔಟ್ಪುಟ್ ಅನ್ನ ಕೊಟ್ಟಿದಾರ. ಎ ಅನ್ನುವಂತ ವ್ಯಕ್ತಿ 390 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ, ಬಿ ಅನ್ನುವಂತ ವ್ಯಕ್ತಿ 4 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾನ, ಸಿ ಅನ್ನುವಂತ ವ್ಯಕ್ತಿ 600 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾನ. ಇದ್ರ ಬೇಸ್ ಮೇಲೆ ಅವರ ಒಂದು ಆಕ್ಚುಯಲ್ ಪ್ರೊಡಕ್ಷನ್ ಗೆ ಯಾವ ರೇಟ್ ಅನ್ನ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಲೆವೆಲ್ ಆಫ್ ಎಫಿಷಿಯನ್ಸಿ. We have to calculate the level of efficiency on the base of given information. So there is a formula for calculating the efficiency is equals to actual output divided by standard output into 100. Another formula, efficiency is equals to actual output divided by standard output into 100. So there is a formula for calculating the efficiency of the worker, that is actual output divided by standard output into 100. In the problem they are given actual output, but we don't know the standard output. Standard output ನಮಗೆ ಕೊಟ್ಟಿಲ್ಲ, ಆದ್ರೆ but they given the standard time for unit produced. They are given 1 minute for 1 unit. ಅಂದ್ರೆ 1 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಾಕ 1 ಮಿನಿಟ್ ಅನ್ನ ತಗೊಳ್ತಾರ. ಹಾಗಿದ್ರೆ ಅವರು 8 hours ವರ್ಕ್ ಮಾಡಿದಾರ. ಈ 8 hours ವರ್ಕ್ ಮಾಡಿದಾರ ಅಂತಂದ್ರೆ ಪರ್ ಡೇ ಎಷ್ಟು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರೊಡಕ್ಷನ್ ಪರ್ ಡೇ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಪ್ರೊಡಕ್ಷನ್ ಪರ್ ಡೇ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಮೇನ್ ಇಲ್ಲಿ ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪ್ರೊಡಕ್ಷನ್ per day. Calculation of production per day. So production per day is, we have to calculate the production per day. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಅನ್ನ ಮಾಡ್ತಾರ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ per day the working hour is 8 hours. Per day working hour is 8 hours into working hours 8 ಅದ, but their standard time per unit is 1 minute. ಪರ್ ಮಿನಿಟ್ಗೆ 1 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದಾರ. ಅಂದ್ರೆ 1 ನಿಮಿಷಕ್ಕೆ 1 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದಾರ. ಹಾಗಿದ್ರೆ 1 ತಾಸಿಗೆ ಎಷ್ಟು ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ ಅನ್ನೋದನ್ನ ನೋಡ್ಬೇಕು. ಹಾಗಿದ್ರೆ ಪರ್ ಮಿನಿಟ್ 1 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಪರ್ ಅವರ್ 60 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ದಂಗೆ. ಅಂದ್ರೆ 1 ತಾಸಿಗೆ 60 ನಿಮಿಷ, ಅಂದ್ರೆ 1 ತಾಸಿಗೆ ಅವರು 60 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾರ. ಹಾಗಿದ್ರೆ ಇದನ್ನ ನಾವು 80 into 60 ಮಾಡಿದ್ರೆ 6 ಎಂಟ್ಲೆ ಎಷ್ಟು? 48. 480 ಬರ್ತದೆ. ಪಾಸ್ ಮಾಡಪ್ಪಿ ಅದ. ಸೊ ಪ್ರೊಡಕ್ಷನ್ ಪರ್ ಡೇ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಅ ಫಾರ್ಮುಲಾ ಫಾರ್ daily working hours into per hour unit production. So here the working hours are 8 hours. Then 1 hour ಗೆ ನಾವು 60 units ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ನಾವು 80 into 60 ಮಾಡಿದ್ರೆ 8 into 60 ಮಾಡಿದ್ರೆ 480 units ಬರ್ತದ. 480 units which are the units produced per day. ಅಂದ್ರೆ ಒಂದು ಡೇಗೆ 480 ಯೂನಿಟ್ಸ್ ಅನ್ನ ಅವರು ಪ್ರೊಡ್ಯೂಸ್ ಮಾಡ್ತಿದಾರ. ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಸ್ಟಾಪ್. ಪ್ರೊಡಕ್ಷನ್ ಪರ್ ಡೇ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅಂದ್ರೆ ಒಂದು ದಿನಕ್ಕೆ 480 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್, ಅಂದ್ರೆ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಪ್ರೊಡಕ್ಷನ್. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಫಿಷಿಯನ್ಸಿ. ಹಾಗಿದ್ರೆ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ. The efficiency is equals to
actual output divided by standard output into 100. A are producing 390 units. A are producing 390 units divided by standard output is 480 into 100. Then 390 divided by 480 into 100 is equals to 81.25 percentage. Then B is producing actual unit is 450. Then standard production is 480 into 100 is equals to 450 divided by 480 into 100 is equals to 93.75 percentage. Then C is producing 600 units divided by standard unit is 480 into 100 is equals to 600 divided by 480 into 100 is equals to 125 percentage. 125 percentage. This is called as level of significance or else level of efficiency of A, B and C. On the base we have to calculate the rate. On the base we have to calculate the rate. Firstly we have to calculate the earnings. Earnings calculation ಮಾಡಬೇಕು. Calculation of earnings. Earnings calculation ಮಾಡಬೇಕಂದ್ರೆ we have a formula for calculating the earnings. Earnings is equals to output into piece rate. Output into piece rate. A is producing 390 units. B is producing 450 units. Then C is producing 600 units into piece rate. We don't know the piece rate. We have to calculate the piece rate. So ನಮಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ piece rate ಅನ್ನ ಕೊಟ್ಟಿಲ್ಲ, ಆದರೆ ನಾರ್ಮಲ್ piece rate rupees 10.80 ಅಂತ ಹೇಳಿ ಕೊಟ್ಟಿದಾರ. ಅಂದ್ರೆ the normal rate is per hour. This is a per hour. Per day we don't know the per day rate. So next we have to calculate the per unit price. That means working note calculation of rate per unit. ರೇಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ನಮಗೆ ರೇಟ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ನಮ್ಗೆ ನಾವು ರೇಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ನಾರ್ಮಲ್ ರೇಟ್ ಪರ್ ಅವರ್ ಅನ್ನ ಕೊಟ್ಟಿದಾರ. ನಾರ್ಮಲ್ ರೇಟ್ ಪರ್ ಅವರ್ ಕೊಟ್ಟಿದಾರ ಡಿವೈಡೆಡ್ ಬೈ ಆಕ್ಚುಯಲ್ ನಾವು ಎಷ್ಟು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ ಕುಂತೀವಿ. ನಂಬರ್ ಆಫ್ ಯೂನಿಟ್ಸ್ ಪರ್ ಅವರ್. Number of units per hour is equals to, already they are given normal rate is 10.80 divided by 60 units they are producing is equals to 10.80 divided by 60 is equals to 0.18 is the ರೇಟ್ ಪರ್ ಯೂನಿಟ್. ಅಂದ್ರೆ ನಮ್ಗಿಲ್ಲಿ ರೇಟ್ ಪರ್ ನಾರ್ಮಲ್ ರೇಟ್ ಪರ್ ಡೇ ರಿಕ್ವೈರ್ಮೆಂಟ್ ಇತ್ತು, ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ರೆ ನಾರ್ಮಲ್ ರೇಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅನ್ನ ಮಾಡಬೇಕು. ಸೊ ನಾರ್ಮಲ್ ರೇಟ್ ಪರ್ ಅವರ್ ಈಸ್ 10.80. ದೆನ್ units produced for 1 hour is equals to 60. So 10.80 divided by 60 ಮಾಡಿದ್ರೆ ನಮಗೆ ರೇಟ್ ಪರ್ hour is equals to 0.18. ಇದ್ರ ಬೇಸ್ ಮೇಲೆ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಷನ್ ಆನ್ ದಿ ಎಫಿಸಿಯನ್ಸಿ. ಲೆವೆಲ್ ಆಫ್ ಎಫಿಷಿಯನ್ಸಿ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ, ಅದನ್ನ ಕಾನ್ಸಂಟ್ರೇಷನ್ ಮಾಡಬೇಕು. ಎಸ್, ಸೊ ಲೆವೆಲ್ ಆಫ್ ಎಫಿಷಿಯನ್ಸಿ ಫಸ್ಟ್ ಒನ್ ಈಸ್ ಎ. ಎಷ್ಟಿದೆ ಇಲ್ಲಿ ಲೆವೆಲ್ ಆಫ್ ಎಫಿಷಿಯನ್ಸಿ 81.25 ಅದ.
ಸೊ ಹಾಗಾಗಿ ಬಿಲೋ 83% ಇರೋದ್ರಿಂದ ನಾರ್ಮಲ್ ರೇಟ್ ಅನ್ನ ಅಪ್ಲೈ ಮಾಡಬೇಕು, ದಟ್ ಈಸ್ 0.18. ಸೊ ನಾರ್ಮಲಿ ಅವರು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಿರೋದ್ರು 390 ಇಂಟು 0.18 is equals to rupees 70.2. rupees 70.2. ನೆಕ್ಸ್ಟ್ ಏನದ ರಿಯಲ್ಲೇ ಬಿ ಅನ್ನುವಂತ ವ್ಯಕ್ತಿ 93.75% ಲೆವೆಲ್ ಆಫ್ ಎಫಿಷಿಯನ್ಸಿ ಇರೋದ್ರಿಂದ ಸೆಕೆಂಡ್ ರೇಟ್ ಅಪ್ಲಿಕೇಬಲ್ ಆಗ್ತದ, ದಟ್ ಈಸ್ 110% ಆಫ್ ನಾರ್ಮಲ್ ರೇಟ್. ಸೊ ನಾರ್ಮಲ್ ರೇಟ್ ಈಸ್ 0.18 ಇಂಟು 110 ಡಿವೈಡೆಡ್ ಬೈ 100. ಸೊ ಇಲ್ಲಿ 0.18 into 110 divided by 100 into 450 ಮಾಡಿದ್ರೆ is equals to rupees 89.1. next third one, level of efficiency is 125%. this is more than the 100%. 100% ಗಿಂತ ಜಾಸ್ತಿ ಇರೋದ್ರಿಂದ 120% of normal rate ಅನ್ನು ಅಪ್ಲೈ ಮಾಡಬೇಕು, that is normal rate is 0.18 into 120 divided by 100 is equals to, so 0.18 into 120 divided by 100 into 600 units, that is rupees 129.6. 129.6. so this is the how we have to calculate the earnings. ಇಲ್ಲಿ ನಾರ್ಮಲಿ ನಾವೇನ್ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ಫಸ್ಟ್ the procedure is calculation of earnings. earnings ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಅದ, ಏನು? earnings is equals to output into P's rate. ಈ ಪೀಸ್ ರೇಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಅಪ್ಲೈ ಮಾಡಬೇಕು, ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದೀವಿ ಪೀಸ್ ರೇಟ್ ಪರ್ ಯೂನಿಟ್, ದಟ್ ಈಸ್ ರೇಟ್ ಪರ್ ಯೂನಿಟ್ ಈಸ್ ಈಕ್ವಲ್ಸ್ ಟು ನಾರ್ಮಲ್ ರೇಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. normal rate already they are given per hour is 10.80 divided by the standard production is 60 units per hour. ಅಂದ್ರೆ 1 ಮಿನಿಟ್ಗೆ 1 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ 60 ಮಿನಿಟ್ಗೆ 60 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ಸೊ 10.80 ಡಿವೈಡೆಡ್ ಬೈ 60 ಮಾಡಿದ್ರೆ ನಮಗೆ 0.18 is the rate per unit. ಸೊ ಈ ರೇಟ್ ಪರ್ ಯೂನಿಟ್ ಅನ್ನ ಅಪ್ಲೈ ಮಾಡಬೇಕು ಅಂತಂದ್ರೆ we have to calculate the efficiency, level of efficiency ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಲೆವೆಲ್ ಆಫ್ ಎಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇರ್ತದ. ಸೊ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಕೊಟ್ಟಿಲ್ಲ, ಆದ್ರೆ ಪರ್ ಡೇ ಎಷ್ಟು ವರ್ಕಿಂಗ್ ಅವರ್ ಐತಿ ಅನ್ನೋದನ್ನ ಕೊಟ್ಟಿದಾರ. 8 ಅವರ್ ವರ್ಕಿಂಗ್ ಅವರ್ಸ್ ಇದೆ ಪರ್ ಡೇ, ಆದ್ರೆ 1 hour ಗೆ 60 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ಇಂಟು 8 ಮಾಡಿದ್ರೆ 480 is the standard units produced for 1 day. ಒಂದು ದಿನಕ್ಕೆ 480 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರ. ಇಟ್ ಈಸ್ ಫಿಕ್ಸ್ಡ್ ಫ್ರಮ್ ದಿ ಕಂಪನಿ. ಆದ್ರೆ ಅಲ್ಲಿ ವರ್ಕ್ ಮಾಡುವಂತಹ ಎ ಬಿ ಸಿ ಅನ್ನುವರು, ಎ ಅನ್ನುವಂತ ವ್ಯಕ್ತಿ 390 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಬಿ ಅನ್ನುವಂತ ವ್ಯಕ್ತಿ 450 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾನ. ಆದ್ರೆ ಸಿ ಅಂತ ಅನ್ನುವಂತ ವ್ಯಕ್ತಿ 600 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದಾನ. ಇದನ್ನ ನಾವು ಕಾನ್ಸಂಟ್ರೇಷನ್ ಮಾಡಿದಾಗ ಆಕ್ಚುಯಲ್ ಔಟ್ಪುಟ್ for A 390, standard output is 480 into 100 ಮಾಡಿದ್ರೆ the level of efficiency is 81.25%. Then B is producing 450 units, the standard output is 480 units into 100, 93.75% is level of efficiency of B. Then C is producing 600 units, the actual standard output is 480, 600 divided by 480 into 100 ಮಾಡಿದ್ರೆ 125% of level of efficiency of C. ಸೊ ಇದ್ರ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿರುವಂತಹ ಪೀಸ್ ರೇಟ್ ಅನ್ನ ಅಪ್ಲೈ ಇಟ್ಕೊಂಡು ಅರ್ನಿಂಗ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಅ ಫಾರ್ಮುಲಾ, ದಟ್ ಈಸ್ ಔಟ್ಪುಟ್ ಇಂಟು ಪೀಸ್ ರೇಟ್. ಔಟ್ಪುಟ್ ಇಂಟು ಪೀಸ್ ರೇಟ್ ಅನ್ನ ಮಾಡಬೇಕು. ಆಕ್ಚುಯಲ್ ಔಟ್ಪುಟ್ ಫಾರ್ ಎ ಈಸ್ 390,
his level of efficiency is 81.25%. So we have to apply the normal rate system. The normal rate is 0.18. So 390 units into 0.18 is equals to rupees 70.2. Then for B's, he is producing 450 units. Then his level of efficiency is 93.75%. That is up to 83 to 100%. Then we have to apply the 110% of normal rate. The normal rate is 0.18. On the base of 0.18, we have to apply the 110%. 0.18 into 110 divided by 100 into 450 units is equals to 0.89.1. Then for C is equals to, he is producing 600 units. Then his level of efficiency is 125%. It is above the 100%. Then we have to apply the 120% of normal rate. The normal rate is 0.18. On the base of 0.18, we have to apply the 120%. Then 0.18 into 120 divided by 100 is into 600 unit is rupees 129.6. This is earnings of ABC. This is how we have to calculate the Merrick's differential fees rate system. ಅಂದ್ರೆ ಲೇಬರ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ there is a second method of Merrick's differential fees rate system. ಸೊ ಈ ರೀತಿ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಯಾವ್ದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು, ಅಲ್ಲಿ ಏನ್ ನೋನ್ ಫ್ಯಾಕ್ಟರ್ ಇದೆ, ಅನ್ನೋನ್ ಫ್ಯಾಕ್ಟರ್ ಏನ್ ಐತಿ ಅನ್ನೋದನ್ನ ನಾವು ವರ್ಕಿಂಗ್ ನೋಟ್ ಮೂಲಕ ಮಾಡ್ತಾ ಹೋದ್ರೆ ಈಸಿ ಆಗ್ತದ. ಸೊ ಇದಿಷ್ಟು ಮೆರಿಕ್ಸ್ ಡಿಫರೆನ್ಶಿಯಲ್ ಫೀಸ್ ರೇಟ್ ಸಿಸ್ಟಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಇರುವಂತಹ ಪ್ರೊಸೀಜರ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್ ಆಸ್ ವೆಲ್ ಆಸ್ ಕೇಸ್ ಸ್ಟಡೀಸ್. ಸೊ ಈ ಒಂದು ಕ್ಲಾಸಸ್ ಅನ್ನ ಕೇಳುವಂತಹ ಎಲ್ಲ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.